ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಮಾತನಾಡ್ತಾರೆ. ಅವರ ಹೆಸರು ಶಾಂತರಾಜು ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆ ಬಹಳಷ್ಟು ವರ್ಷಗಳ ಕಾಲ ಓಡಾಡಿದವರು. ಒಂದು ರೀತಿ ಅವರ ಕುಟುಂಬದ ಒಡನಾಡಿ ಅಂತಲೇ ಹೇಳಬಹುದು. ಸೊ 70ರ ದಶಕದಲ್ಲಿ ಬಹಳ ಆಕಸ್ಮಿಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ನಾನೊಬ್ಬ ಕಳ್ಳ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅಲ್ಲಿ ಓಡಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ತದನಂತರ ರಾಜ್ಕುಮಾರ್ ಅವರ ಕಣ್ಣಿಗೆ ಬೀಳ್ತಾರೆ. ಅವರನ್ನ ಕರೆದು ಯೂನಿಟ್ ಏನಿದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಯೂನಿಟ್ ಏನಿದೆ ಅಲ್ಲಿ ಕೆಲಸವನ್ನ ಕೊಡ್ತಾರೆ, ಊಟವನ್ನ ಕೊಡ್ತಾರೆ, ಅವರ ಜೊತೆಯಲ್ಲೇ ಇಟ್ಕೊಳ್ತಾರೆ, ಬಹಳ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾರೆ. ತದನಂತರ ಪುನೀತ್ ರಾಜ್ಕುಮಾರ್, ಶಿವಣ್ಣ ಎಲ್ಲರ ಜೊತೆಯಲ್ಲೂ ಕೂಡ ಅವರ ಒಡನಾಟ ಬೆಳೆಯುತ್ತೆ. ಸಾರಾ ಗೋವಿಂದ್ ಅವರು ಬಹಳ ಪ್ರಮುಖವಾಗಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಟ್ರು ಅನ್ನುವಂತಹ ಮಾತನ್ನ ಅವರು ನಮ್ಮ ಜೊತೆ ಹೇಳ್ಕೊಂಡ್ರು. ಶಾಂತರಾಜು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇರುವವರೆಗೂ ಕೂಡ ಅವರ ಕುಟುಂಬದ ಜೊತೆ ನಿರಂತರವಾಗಿ ಸರಿಸುಮಾರು 5 ದಶಕಗಳ ಕಾಲ ಅವರ ಜೊತೆ ಓಡಾಡಿದವರು, ಒಡನಾಡಿಗಳು. ಅವರ ಅನೇಕ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದವರು. ಹತ್ತಿರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ, ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ, ಪುನೀತ್ ರಾಜ್ಕುಮಾರ್ ಅವರನ್ನ, ಶಿವಣ್ಣ ಅವರನ್ನ ಮತ್ತು ಅವರ ಕುಟುಂಬದ ಎಲ್ಲರನ್ನೂ ಕೂಡ ಬಹಳ ಹತ್ತಿರದಿಂದ ಬಲ್ಲವರು. ಮುಗ್ಧವಾಗಿ ಅವರು ತಮ್ಮ ಮನಸ್ಸಿನ ಮಾತುಗಳನ್ನ ಅವರ ಕುಟುಂಬದ ಬಗ್ಗೆ ಹೇಳ್ಕೊಂಡಿದ್ದಾರೆ. ನನಗೆ ಆಕಸ್ಮಿಕವಾಗಿ ಎಲ್ಲೋ ಯಾರನ್ನೋ ಮಾತನಾಡ್ಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಶಾಂತರಾಜು ಅವರು ನನ್ನ ಹತ್ರ ಒಂದಷ್ಟು ವಿಚಾರಗಳಿದೆ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಕೇಳ್ಕೊಂಡ್ರು. ಹಾಗಾಗಿ ಅವರನ್ನ ಸಂದರ್ಶನ ಅನ್ನೋದಕ್ಕಿಂತ ಆಕಸ್ಮಿಕವಾಗಿ ಸಿಕ್ಕಾಗ ಒಂದಷ್ಟು ವಿಚಾರಗಳನ್ನ ಅವರಿಂದ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ನಾನು ಮಾಡಿದೆ. ಸೊ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಇಡೀ ಕುಟುಂಬದ ಕುರಿತು ಅವರ ಮಾತುಗಳು, ಅವರ ಮಾತಿನಲ್ಲಿರುವಂತಹ ಇನ್ನೋಸೆನ್ಸ್, ಆ ಮುಗ್ಧತೆ ಏನಿತ್ತು ಅದು ನಿಜಕ್ಕೂ ನನಗೆ ಬಹಳ ಇಷ್ಟ ಆಯಿತು. ಸೊ ಶಾಂತರಾಜು ಅವರು ಹೇಳ್ತಾ ಹೋಗ್ತಾರೆ, ನೀವು ಕೇಳ್ತಾ ಹೋಗಿ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಶಾಂತರಾಜು ಅಂತ. ಓಕೆ, ನಮಸ್ಕಾರ ಸರ್. ನೀವು ಅಣ್ಣವರ ಜೊತೆ ಯಾವಾಗ ಕೆಲಸಕ್ಕೆ ಸೇರಿದ್ದು? ಯಾವಾಗ ನಿಮ್ಗೆ ಅವ್ರ ಒಡನಾಟ ಶುರುವಾಗಿದೆ? ಸರ್ ನಾನೊಬ್ಬ ಕಳ್ಳ ಶೂಟಿಂಗ್ ನೋಡಕ್ಕೆ ಅಂತ ಹೋದೆ ಐಲ್ಯಾಂಡ್ಸ್ ಹೋಟ್ಲ್ ಹತ್ರ. ಅಲ್ಲಿ ತುಂಬಾ ಜನ ನೋಡಕ್ಕೂ ಬಿಡ್ತಾ ಇಲ್ಲ, ಏನಿಲ್ಲ, ಅಷ್ಟೊಂದು ಬಹಳ ಕ್ರೌಡ್ ಇತ್ತು. ನಾನು ಆ ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ. ಓಕೆ, ಹೋಗಿಬಿಟ್ಟು ನೋಡ್ಬೇಕು, ಅಣ್ಣವ್ರವ್ರು ಪ್ರಾಣ, ಹೋಗ್ಬೇಕು ಅಂತ ಹೋಗಿ ನೋಡೋಣ ಅಂದ್ಬಿಟ್ಟು ಹೋದೆ. ಹೋಗ್ಬಿಟ್ಟಿದ್ದೆ, ಜನ ಸಿಕ್ಕಾಬಿಟ್ಟೆ ಜನ ಇದ್ರು. ಸರಗೋವಿಂದರು ಅವರು ನೋಡಿದ್ರು, ಇವ್ ಯಾಕೆ ಹಿಂಗೆ ಎಲ್ಲ ತರ ಸದ್ಸದ್ದಿಲ್ಲ, ಪಂಚ ಬಿಟ್ಟಿದ್ದು ವೈಟ್ ಪಂಚನ, ಯಾಕೆ ಸದ್ಸದ್ದಿಲ್ಲ ಓದ್ತಾರಲ್ಲ ಹಾಗೆ. ಆಮೇಲೆ ಹಿಂಗೆ ಅಂತ ಹೇಳಿದೆ. ಸರಿ ಅಂತ ಹಿಂಗೆ ಹೇಳಿದಾಗ ಅವರು ಕರ್ಕೊಂಡ್ಬಿಟ್ಟಿದ್ರೆ. ಹೇಳ್ಬೇಕು, ಸರಗೋವಿಂದರು ನಿಜವಲ್ಲ ನಮ್ಮ ತಂದೆ ತಾಯಿಯವರು ಗ್ರೇಟ್ ಸರ್ ಆಗಿದ್ರು, ಎಲ್ ಪಿ ಸರ್. ಅವರು ಕರೆದ್ಬಿಟ್ಟಿದೆ. ಅವರೇ ಅವತ್ತಿಂದಲೇ ಪರ್ಮನೆಂಟ್ ಆಗಿ ಅವರು ಜೊತೆಲಿ ಇದ್ ಮಾಡ್ಕೊಂಡ್ರು. ಕರ್ಕೊಂಡು ಹೋದ್ರು. ನೀಗ್ರೋ ಜಾನಿ ಅಂತ ಹೇಳಿದ್ರೆ ಅವದೇ ಫಸ್ಟ್ ಇಂಟರ್ವಲ್ಗೆ ಆ ವೈನ್ ಕರೆದಾಗ ನಲ್ಲೂ ಕರೆದ್ರು ಇದ್ ಮಾಡ್ಕೊಂಡು. ನಾನೊಂದು ಜಟ್ಟಿ ತರ ಇದ್ದೆ, ಹೋಟೆಲ್ ಕೆಲಸ ಮಾಡ್ತಿರಲ್ವಾ, ಅಲ್ಲಿ ಜಟ್ಟಿ ತರ ಇದ್ದೆ. ತಿನ್ನಕ್ಳ ಇದ್ ಮಾಡಿ ಕರ್ಕೊಂಡ್ರು. ಸರಿ ಅಂತ ನಾನೊಬ್ಬ ಕಳ್ಳ ಶೂಟಿಂಗಿಗೆಲ್ಲ ಈ ಕಂಟ್ರೋಲ್ ಮಾಡೋದು, ಜನ ಎಲ್ಲರೂ ಬಂದ್ರೆ ಆ ಕಡೆ ಈ ಕಡೆ ಕಳ್ಸೋದು, ಕಂಟ್ರೋಲ್ ಮಾಡ್ಕೊಂಡು ಹಂಗೆ ಅಲ್ಲಿಂದಲ್ಲೇ ಜೈನ್ ಅಂತ ಅವರು ನೋಡಿದ್ರು. ಅಕ್ಕಗೆ ಒಂದ್ ದಿವಸ ಏನಿದ್ರು, ಅಣ್ಣವ್ರು ಕರೆದ್ಬಿಟ್ಟಿದೆಯ. ಆ ಹುಡುಗ ಪಾಪ ಎಲ್ಲೂ ಅಲ್ಲೇ ಐಲ್ಯಾಂಡ್ಸ್ ಹೋಟ್ಲ್ ಮೆಟ್ಲ ಹತ್ರ ಅಲ್ಲಿ ಇಲ್ಲಿ ಮನೆ ಕೇತಾನೆ, ಯಾವಾಗ್ಲೂ ಅಲ್ಲಿ ಇಲ್ಲಿ ಇರ್ತಾನೆ. ಇದ್ ಮಾಡ್ಕೊಂಡು ಪಾಪ ಏನಾರು ಒಂದು ವ್ಯವಸ್ಥೆ ಮಾಡು ಅಂತ ಯಾರು ಹೇಳಿದ್ರು? ಯಾರು ಅಣ್ಣವ್ರು ಹೇಳಿದ್ರು, ಅಕ್ಕವ್ರಿಗೆ ಹೇಳಿದ್ರು. ಸರಿಯಾಗೊಂದಿಲ್ಲ ಅಕ್ಕವ್ರಿಗೆ, ಅದು ಪಾರ್ವತಮ್ಮರಿಗೆ ಹೇಳಿದ್ರು. ಆಮೇಲೆ ಮೇಲೆ ಕರೆದ್ರು, ಐಲ್ಯಾಂಡ್ ರೋಡ್ ಮೇಲ್ಗಡೆ ರೂಮ್ ಇತ್ತು ಅವ್ರದ್ದು, ಆ ಕಡೆ ಮನೇಲಿ ಕರೆದ್ಬಿಟ್ಟಿದೆ. ಅಯ್ಯರಪ್ಪ ಯಾವ ಊರು ಹಂಗೆ ಅಂತ ಹೇಳಿದ್ರು. ಹಿಂಗೆ ಏನೋ ಹಿಂಗೆ ಇದ್ದದ್ದೆಲ್ಲ ಹೇಳ್ದೆ, ಹಿಂಗೆ ನಾನು ಇದು ಮಾಡ್ಕೊಂಡು ಏನಕ್ಕೆ ಬಂದಿ ಹಿಂಗೆ ಹೇಳಿದೆ. ಸರಿ, ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲಿ ಇಷ್ಟು ಬಾಲಲ್ಲಿ ಈ ಕೈಯೆಲ್ಲ ಕೊಳ್ತೋಗಿರೋವು, ಆ ಎಲ್ಲೂ ಲೋಟನ ಎತ್ತಿ ಆಗಿ ಇದು ಮಾಡ್ಕೊಂಡು ಅಷ್ಟು ಇದಾಗಿದ್ದಿದ್ರು. ನೋಡಿ ಎಲ್ಲನೂ ಹೇಳಿದ್ರು ಅಕ್ಕರು. ಅಣ್ಣವ್ರು ಏನ್ ಮಾಡಿದ್ರು, ತಲೆ ನಾನು ಹಿಂಗೆ ಕರೆದ್ಬಿಟ್ಟು ಹಿಂಗೆ ತಲೆ ಎಲ್ಲ ಉಜ್ಜಿಬಿಟ್ಟಿದ್ದೆಯ. ಪಾಪ ತುಂಬಾ ಎಲ್ಲ ಬಂದ್ಬಿಟ್ಟಿದ್ದಾರೆ, ಇದ್ ಮಾಡ್ಕೊಂಡು. ಏನೋ ಅವ್ನಿಗೆ ಏನಾರು ಒಂದು ತುಂಬಾ ಶೂಟಿಂಗ್ ಒಳಗೆ ನೋಡ್ತಾ ಇರ್ತೀನಿ ನಾನು. ಒಂದೇ ಕಡೆಯಲ್ಲಿ ಶೂಟಿಂಗ್ ಹತ್ರ ಎಲ್ಲ ಬಂದು ಸುಮ್ಮನೆ ಇದ್ ಮಾಡ್ತಾ ಇರ್ತಾನೆ, ಊಟ ತಿಂಡಿನೂ ಕೊಡ್ತಾರೋ ಇಲ್ವೋ ಹಂಗೆ. ಅವ್ನಿಗೆ ಏನಾರು ಒಂಚೂರು ಇದ್ಮೇಲೆ ಸರಿ ಅಂದ್ಬಿಟ್ಟಿದೆ. ಅವ್ರ ಜೊತೆಲೇ ಶೂಟಿಂಗ್ ಕರ್ಕೊಂಡು ಹೋಗಾಗ ಅಲ್ಲಿ ಇಲ್ಲಿ ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಕರ್ಕೊಂಡ್ರು. ಊಟ ತಿಂಡಿ ಎಲ್ಲಾನು ಕೊಡೋರು, ಕ್ಲೀನಾಗಿ ವಿಚಾರಿಸ್ಕೊಳ್ಳೋರು. ಏನಿದ್ರು ಆ ಪ್ರೊಡಕ್ಷನ್ಗೆಲ್ಲ ಹೇಳ್ಬಿಟ್ರು, ಅವ್ನು ಯಾವುದೇ ಬಸ್ಸಲ್ಲಿ ಹತ್ಲಿ, ಇದ್ರಲ್ಲಿ ಹತ್ಲಿ, ನಮ್ ಶೂಟಿಂಗ್ ಏನಲ್ಲಿ ಕರ್ಕ ಬಂದ್ಬಿಡಿ ಹೆಂಗೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸರಗೋವಿಂದರು ತುಂಬಾ ಮುದ್ದಾಗಿ ಸಾಕಾಗಿ ಹಿಡ್ಕೊಬಿಟ್ರು. ಮುದ್ದಾಗಿ ಏನಾರ ಹೇಳಲೇಬಾರ್ದು ಬಿಡಿ, ಬಹಳ ಒಂಥರ ನೋಡ್ಕೊಳೋದು. ಆಗ್ತಾ ಅಣ್ಣವ್ರ ತಂಗಿ ಮಗ ಬಾಲರಾಜು ಪರಿಚಯ ಆದ್ರು, ಚೆನ್ನಾಗಿ ತುಂಬಾ ಪರಿಚಯ ಆಗ್ಬಿಟ್ರು. ಸರ್ ಬಾಲರಾಜು ಅವರು ಸೌಂಡ್ ಇಂಜಿನಿಯರ್, ಬಾಲರಾಜು ಅನ್ನೋರು ಸೌಂಡ್ ಇಂಜಿನಿಯರ್.
ಶ್ರೀಧರ ಅವರು ಇದ್ರು ಸೌಂಡ್ ಇಂಜಿನಿಯರ್ ಅಂತ. ಬಾಲರಾಜು ಸೌಂಡ್ ಇಂಜಿನಿಯರ್ ಇದು ಮಾಡಿದ್ರು, ಟ್ರೈನಿಂಗ್ ತಗೋತಾ ಇದ್ರು. ಬಾಲರಾಜು ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡಿಲ್ಲ, ಟ್ರೈನಿಂಗ್ ತಗೋತಾ ಇದ್ರು. ಆಗ ಅವ್ರು ತುಂಬಾ ಕ್ಲೋಸ್ ಆಗಿ ನನಗೆ ಪರಿಚಯ ಆಗ್ಬಿಟ್ರು. ಪರಿಚಯ ಆದಾಗ ವನವಳ್ಳಿ ಕೃಷ್ಣ ಇವರೆಲ್ಲ ಪರಿಚಯ ಆದ್ರು. ವನವಳ್ಳಿ ಕೃಷ್ಣ, ಬಾಲರಾಜು ಇವರೆಲ್ಲ ಸೇರ್ಕೊಂಡು ನನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮಾಡ್ಕೊಂಡು ಹಂಗೆ ಇದ್ದಾಗ ಶೂಟಿಂಗ್ ಹೋಗೋದು ಬರೋದು ಮಾಡೋದು. ಎಲ್ಲಾರು ಪೇಮೆಂಟ್ ಕೊಟ್ಟು ಲೆಕ್ಕ ಎಲ್ಲ ಕೊಡುವಾಗ ನನ್ನ ಕರ್ ಸ್ವಲ್ಪ ದುಡ್ಡು ಕೊಡೋರು ಅಕ್ಕರು ಕೊಡೆ ಅವ್ರಿಗೆ ಅಂತ ಹೇಳಿದ್ರು. ಅವ್ರ ಮನೆ ಇದ್ರಲ್ಲೇ ಎಲ್ಲ ಹಂಗೆ ಮೂವ್ ಆಗಿ ಹಂಗೆ ಹಂಗೆ ಬೆಳೆದೆ. ನನಗೇನು ಹೊಟ್ಟೆ ತುಂಬಾ ಊಟ ಸಿಗ್ಬೇಕು, ಮನೆಗೆ ಜಾಗ ಸಿಗ್ಬೇಕು ಅಷ್ಟೇ ಹೊರ್ತಿದ್ದು ಏನೂ ಇಲ್ಲ. ಅಲ್ಲಿ ಅಣ್ಣವ್ರ ಸಂಘ ಇತ್ತು ಗಾಂಧಿನಗರದಲ್ಲಿ. ಅಲ್ಲಿ ಸರಗೋಯಿಂದವರು ಮನ್ಗಕ್ಕೆ ಆಗ್ಲಿ ಏನೇ ಆಗ್ಲಿ ಅಲ್ಲೇ ಏರ್ಪಾಡು ಮಾಡ್ಕೊಡ್ರು ಮನ್ಗೆ ಅಂತ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಶೂಟಿಂಗು ಈ ಥಿಯೇಟರ್ ಹತ್ರಕ್ಕೆ ಹೋದು, ಸ್ಟಾರ್ ಕಟ್ಟೋದು, ಅದು ಮಾಡೋದು ಇದು ಮಾಡೋದು. ಏನ್ ಸಾರ್ ಆಗ ಈಗ ನೋಡಿದ್ರೆ ಗೌರ್ಮೆಂಟ್ ಇವ್ರು ಹುಡುಕೊಂಡು ಹೋಗ್ತಾರೆ ಸೂಟಿ. ನಮ್ಮ ಸಿನಿಮಾ ಆರ್ಟಿಸ್ಟ್ಗಳು ಇವರು ಗೌರ್ಮೆಂಟ್ ಅಣ್ಣವ್ರು ಹುಡುಕೆ ಬರೋದು ಸರ್, ನಾವು ಕಾಣಂಗೆ ಹುಡುಕೆ ಬರೋದು. ಇಷ್ಟು ದಿನ ಆಗಿದೆ, ಯಾರು ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಮೇಯರ್ ಆಗ್ಲಿ ಅಣ್ಣವ್ರ ಮನೆಗೆ ಹೋಗೋದ್ ರೀತಿಯ ಅವರು ಪ್ರಮಾಣ ವಚನ ಸ್ವೀಕರಿಸಿದಂತ ಹೇಳ್ಬಿಡ್ಲಿ ಸರ್ ಇಲ್ಲಿವರೆಗೂ. ಆಗ ಅಣ್ಣವ್ರ ಮನೆಗೆ ಬಂದು ಮೇಯರ್ ಆಗ್ಲಿ ಏನೇ ಆಗ್ಲಿ ಅವ್ರಿಗೆ ಇದಾಗ್ಲಿ ಆ ಮುಖ್ಯಮಂತ್ರಿ ಆಡ್ ಬಂದ್ಮೇಲೆ ಅಣ್ಣವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತಗೊಂಡೋಗಿ ಪ್ರಮಾಣ ವಚನ ಸ್ವೀಕರಿಸೋರು ಸರ್. ನಾನ್ ಕಾಣಂಗುವೆ, ನನ್ನ ಕಾಣಂಗು ನಂದು ಅಷ್ಟ ವ್ಯಾಲಿ ಇತ್ತು. ಈಗ ಏನ್ ಮಾಡ್ತಾರೆ, ಸ್ವಲ್ಪಕ್ಕೆ ತಲೆ ತೂಗ್ಬಿಟ್ಟು ಏನೇನೋ ಮಾಡ್ಕೊತಾರೆ. ಗೌರ್ಮೆಂಟ್ ಇವ್ರು ನುಡಿಕೆ ಬರೋದು ಅಣ್ಣವ್ರನ್ನ, ನೀವೇನಾರು ಒಂದ್ ಇದ್ ಮಾಡಿ ಅಂದ್ಬಿಟ್ಟು. ಆ ತರ ಚಿತ್ರರಂಗ ಉಳಿಸ್ಕೊಟ್ಟು ಇವತ್ತು ಅನ್ನ ತಿಂತಾ ಇದಾರೆ ಇವರೆಲ್ಲರೂ. ಅದನ್ನ ಇದ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ರೆ ಏನಿಲ್ಲ ಸರ್. ಜೀವನ ಚರಿತ್ರೆ ಫಿಲಿಮು, ಜೀವನ ಚರಿತ್ರ 100 ದಿನವರೆಗೂ ಬೋರ್ಡ್ ತೆಗಿನಿಲ್ಲ ಸರ್. ಹೌಸ್ಫುಲ್ ಬೋರ್ಡ್ ಅಲ್ಲೇ ಇತ್ತು. ಪೊಲೀಸ್ ಯಾನು ಜನ ಹಂಗೆ ಇದ್ದವರು. ಫುಲ್ 100 ದಿನ ತೆಗಿನೇ ಇಲ್ಲ ಬೋರ್ಡು. 100 ದಿನ ಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಆಗಿ 25 ವಾರ ಇದಾಗಿಲ್ಲ, ಅಷ್ಟು ಇದಾಯ್ತು. ಏನ್ ಜನ ಸಾಗರ ಸರ್, ಏನಿದು. ನಾನು ಹೇಳ್ಬೇಕಾದ್ರು ಬಂಗಾರ ಮನುಷ್ಯ ಫಿಲಮ್ ಅಲ್ಲೂ ಕೂಡ ನಾನು ಚಿಕ್ಕ ಹುಡುಗ ಎತ್ತಿನ ಗಾಡಿ ಎಲ್ಲ ನಿಂತಿರೋವು ಸರ್. ಆ ಥಿಯೇಟರ್ ಇಂದ ಮೈಸೂರು ಬ್ಯಾಂಕ್ ಅಲ್ಲಿವರೆಗೂ ಎತ್ತಿನ ಗಾಡಿ ನಿಂತಿರೋವು. ಆ ಗಾಡಿಲಿ ರೊಟ್ಟಿ ತಗೊಂಡೋಗಿ ತಿಂತಿದ್ದು ನಾವು. ಮೈಸೂರು ಬ್ಯಾಂಕ್ ಕಟ್ತಾ ಇದ್ರು, ಆಗ ಕಟ್ಟಿಲ್ಲ ಕಟ್ತಾ ಇದ್ರು. ನಾವು ಚಿಕ್ಕ ಹುಡುಗರು ಏನಾದ್ರೆ ರಿಮೈಂಡ್ ರೂಮ್ ತಗೊಂಡಾಗ ಯಾಕಾರ ಪೊಲೀಸ್ ಸ್ಟೇಷನ್ ಅಲ್ಲ, ರಿಮೈಂಡ್ ರೂಮ್ ಕರ್ಕೊಂಡು ಹೋಗೋರು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನಾಟಕ ಕಂಪ್ನಿ ಇತ್ತು ಅಂತ ಟೈಮ್ ನಿಂದ ಇದ್ದಾಗ. ಆಗ ಏನು ಅಂದ್ರೆ ಅಣ್ಣವರು ಸ್ಟಾರ್ ಕಟ್ಟೋದೇ ಆಗ್ಲಿ ಏನೇ ಮಾಡೋದೇ ಆಗ್ಲಿ ಅಂತ ಅಲ್ಲಿ ಆ ಸಂಭ್ರಮ ಮಾತ್ರ ಸರ್ ಇನ್ನು ಮುಂದೆನೂ ಬರಲ್ಲ, ಏನು ಬರಲ್ಲ ಸರ್. ಯಾವ ಇದ್ರಲ್ಲೂ ಇತಿಹಾಸದಲ್ಲೂ ನೋಡಕ್ ಆಗಲ್ಲ. ಯಾಕಂದ್ರೆ ಅವರಿಂದ ಅನ್ನ ತಿಂದಿದೀವಿ, ಇಲ್ಲಿವರೆಗೂ ಅನ್ನ ತಿನ್ಕೊಂಡೇ ಇದೀವಿ. ಅವರು ಇದ್ರ ಹೆಸರು ಹೇಳ್ಕೊಂಡೆ ನಾವು. ಆದ್ರೆ ಶಿವರಾಜ್ ಕುಮಾರ್ ಪರಿಚಯ ಆದ್ಮೇಲೆ, ಅಪ್ಪು ಪರಿಚಯ ಆದ್ಮೇಲೆ ನಮ್ಮನ್ನ ಸ್ಟಾರೇ ಚೇಂಜ್ ಆಯ್ತು ಸರ್. ಶಿವರಾಜ್ ಕುಮಾರ್ ಅವರು ಕೊನೆಗೆ ಏನಾಯ್ತು ಹಂಗೆ ಪರಿಚಯ ಆದ್ರು. ಯಾರು ಉದಯಶಂಕರ್ ಮಗ ರವಿಶಂಕರ್ ತೀರೋದ್ರು. ಅವರು ಬಾಲರಾಜು, ಇವರು ಗುರುದತ್ ಅವ್ರ ಅಣ್ಣ. ಇವ್ರು ಏನ್ ಮಾಡೋರು, ಶಿವರಾಜ್ ಕುಮಾರ್ ನನ್ನನ್ನು ಯಾವಾಗಲೂ ಕರ್ಕೊಂಡು ಹೋಗೋದು. ಅಲ್ಲಿ ಇಲ್ಲಿ ಹೋಗೋರು. ಇನ್ನು ಇದಕ್ ಬಂದಿರಲ್ಲ, ಆನಂದ್ ಫಿಲಮ್ಗೆ ಇದೆಲ್ಲ ನಡೀತಾರೆ. ಕರ್ಕೊಂಡು ಹೋಗ್ಬಿಟ್ಟು ಮನೇಲೆಲ್ಲ ಅವ್ರ ಮನೆ ಇತ್ತು ಸದಾಶಿವನಗರದಲ್ಲಿ. ಕ್ಯಾರಂ ಬೋರ್ಡ್ ಗಿಡ ಆಡ್ಕೊಂಡು ಅವ್ರ ಜೊತೆಲೇ ಇರ್ತದೆ. ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಹೇಳೋರು ಮಾಡ್ಕೊಂಡು ಇರ್ತದೆ. ದುಡ್ಡು ಕಾಸು ಬಟ್ಟೆ ಎಲ್ಲ ಕ್ಲೀನ್ ಆಗಿ ಒಳ್ಳೆ ಬಟ್ಟೆ ಇದ್ ಮಾಡೋರು. ಊಟ ತಿಂಡಿ ಏನ್ ತೊಂದ್ರೆ ಇಲ್ಲ. ಅನುಭವ ಬಹಳ ಒಂಥರ ಏನೋ ಒಂದು ಪರಮಾನಂದ ನನ್ಗೆ. ಹೋಟ್ಲ್ ಕೆಲಸ ಅದು ಮಾಡ್ಕೊಂಡು ಓದು ಬರ ಇಲ್ವಲ್ಲ, ಸಿಗ್ತಲ್ಲ ಅನ್ಬಿಟ್ಟು ಬಹಳ ಚೆನ್ನಾಗಿತ್ತು. ನನ್ನ ಸ್ಟಾರೇ ಒಂಥರ ಯಾವತ್ತೂ ಒಂಥರ ನಾವು ಹಳ್ಳಿ ಹುಟ್ಟಿ ಯಾವತ್ತೂ ದನ ಕಾಯಕ್ಕೂ ಪ್ರಯತ್ನ ಇಲ್ಲ ಮನುಷ್ಯ. ಈ ಲೆವೆಲ್ಗೆ ಅಣ್ಣವ್ರ ಪ್ರಗತಿಯಿಂದ ನಂಗೆ ಸಿಗ್ತಲ್ಲ ಅನ್ಬಿಟ್ಟು ಅಕ್ಕರು ಯಾವಾಗಲೂ ಹೇಳೋರು, ಅವ್ರು ಎಲ್ಲೇ ಹೋಗ್ಲಿ ಏನೇ ಬರ್ಲಿ ಏನು ಮಾತಾಡಬೇಡಿ ಹಂಗೆ ಹಿಂಗೆ ಅನ್ಕೊಂಡು. ಆಗ ಇಲ್ಲೇ ಶೂಟಿಂಗ್ ಹೋಗ್ಲಿ ಓದ್ತದೆ. ಅವ್ರವ್ರು ಇದರಲ್ಲಿ ರೂಮ್ನು ಕೂಡ ಹೇಳೋರು, ಮನೆ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ಸುಮ್ಮನಿದೆ. ಶಂಕರ್ ಗುರು ಕಾಶ್ಮೀರ್ಗೆ ಹೋದ್ ಎಲ್ಲ ತಲುಕು ಹೋಗ್ತದೆ. ಅಲ್ಲಿ ಇಲ್ಲಿ ಎಲ್ಲ ತಲುಕು ಹೋಗಿ ಎಲ್ಲ ಕರ್ಕೊಂಡು ಹೋಗೋರು ಯಾರಿದ್ದಾರೆ. ಹೇಳ್ಬೇಕು ಅಂದ್ರೆ ಔಟ್ ಕಂಟ್ರಿಗೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಹೇಳ್ಬಾರ್ದು, ಗಲಾಟೆ ಎದ್ರಲ್ಲೆಲ್ಲ ಔಟ್ ಕಂಟ್ರಿಗೆಲ್ಲ ಕರೆದು ಶಿವಣ್ಣ ಅಷ್ಟು ಸಹಾಯ ಮಾಡಿದ್ದಾರೆ. ಶಿವಣ್ಣರಂತೂ ಅವು ಬಿಡಿ ಚಿನ್ನ ಒಂಥರ. ಆಮೇಲೆ ಅಪ್ಪು ಚಿಕ್ಕ ವಯಸ್ಸಿಂದ ಒಂದು ಯಾವುದೋ ಒಂದು ಇದು ಸನ್ನಿವೇಶಲ್ಲಿ ಐಲ್ಯಾಂಡಲ್ಲಿ ಏನೋ ಒಂದು ಮಾತಿಗೆ ಯಾರಿಗೋ ವಾಚ್ಮ್ಯಾನ್ಗೆ ಕಡೆ ಏನೋ ಅಂದ್ರು ಅನ್ನೋ ಸಿಟ್ಟಿಗೆ ಅಣ್ಣವರು ಬೈದ್ಬಿಟ್ರು. ಏನೋ ಒಂದು ಮಾತು ಏನೋ ಅಂದ್ರು, ವಾಚ್ಮ್ಯಾನು ಅನ್ಬೇಡಪ್ಪ ತಾತ ಅನ್ನುವಂತ ಏನೋ ಅಂದ್ರು. ಆ ಟೈಮ್ನಲ್ಲಿ ಏನೋ ಒಂದು ಇದಕ್ಕೆ ನಾವು ಅಪ್ಪು ಆಗ್ಲಿಂದ ಪರಿಚಯ ಆದ್ರು. ಚೆನ್ನಾಗಿ ಪರಿಚಯ ಆದಾಗ ಆಯ್ತು ಒಳ್ಳೆ ಗಿಟ್ಟಾಗ. ಅಪ್ಪು ಅವ್ರು ಏನ್ ಮಾಡಿದ್ರು, ಸ್ಕೂಲ್ ಇದು ಎಕ್ಸರ್ಸೈಸ್ ಅದು ಇದಕ್ಕೆ ಹುಚ್ಚು ಜಾಸ್ತಿ ಆಗ್ಲಿ ಹೋಗಾರಲ್ಲ, ಹೋಗ್ತಿದ್ದೆ ಕರಾಟೆ ಕಳಕ್ಸೆ ಅಲ್ಲಿಂದ ಪಲ್ಲವಿ ಥಿಯೇಟರ್ ಹತ್ರ. ಆತ ಸರಿ ಹೆಂಗೆ ಕಲಿತಾ ಇದ್ದಾಗ ಇವ್ರೆಲ್ಲ ಕರಾಟೆ ಕಲಿಸಿ ಅಲ್ಲ 23 ಜನ ಹುಡುಗರಿಗೆ ಆ ಟಿಪ್ಪನ್ ಹೆಂಗ್ ಬರ್ತಿತ್ತೆ ಹೆಂಗೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸರ್. ಅದ್ ಹೆಂಗ್ ಹೇಳೋರು ಆ ಚಿಕ್ಕ ವಯಸ್ಸಲ್ಲಿ ದೇವ್ರಿಗೆ ಗೊತ್ತು. ಅಪ್ಪು ಕೊನೆ ಲಾಸ್ಟ್ ಕರಾಟೆ ಕ್ಲಾಸ್ ಎಲ್ಲ ಕಳೆದ್ಮೇಲೆ ಅಲ್ಲಿ ಟಿಫನ್ ಮಾಡ್ಕೊಂಡು ಹೋಗಿ ಅಂತ ಬೇರೆ ಇವ್ರಿಗೆ ಹೆಸರೇ ಬರ್ತಿರ್ಲಿಲ್ಲ. ಟಿಫನ್ ಮಾಡಿ ಅನ್ನೋರು ಯಾರು ಮಾಸ್ಟ್ರು. ಇಡ್ಲಿ ವಡೆ ಅವು ಇವು ಅಂದ್ಬಿಟ್ಟು ದಿನಾನಿತ್ಯ ಸರ್. ಅದ್ ಎಲ್ಲಿಂದ ತರ್ತಾರೋ ಏನೋ ಗೊತ್ತು. ಅಪ್ಪು ಅವ್ರು ಏನು ಹೇಳೋ ಬೇಡ ಅಂತ ಹೇಳೋರು. ನಾವೇನ್ ಮಾಡ್ತೀವಿ, ಮಾಸ್ಟ್ರೇ ತರಿಸ್ಕೊಡ್ತಾರೆ. ಮಾಸ್ಟರ್ ಹೆಂಗ್ ತರಿಸ್ಕೊಡ್ತಾರೆ ಇಷ್ಟು ಜನಕ್ಕೆ? ಯಾವಾಗ ಇದು ಸುಮಾರು ಅವರು ಚಿಕ್ಕ ವಯಸ್ಸಿಂದಲೂ ಇದ್ದಾಗ ಕರಾಟೆ ಕ್ಲಾಸಿಗೆ ಬರೋರು. ಆಗಿಂದ ಏನ್ ಹಿಂಗೆ ಈ ತರ ಅನ್ನೋದು ನಮ್ಗೆ ಆಗೋದಿಲ್ಲ. ಒಂದ್ ದಿವಸ ಏನಾಯ್ತು, ಮಂಗಳಾರತಿ ತಟ್ಟಿಗೆ ದುಡ್ಡು ಹಾಕಕ್ಕೆ ಅಂದ್ಬಿಟ್ಟು ನಾನು ಹಿಂಗೆ ದುಡ್ಡು ಹಿಂಗೆ ಹಿಡ್ಕೊಂಡಿದ್ದೆ ಕೈಲಿ. 1 ರೂಪಾಯಿನೇ 2 ರೂಪಾಯಿ ಹಿಡ್ಕೊಂಡಿದ್ದೆ.
ಕರೆದ್ಬಿಟ್ಟು ದುಡ್ಡನ್ನ ದೇವ್ರು ಕೊಟ್ಟು ದೇವ್ರಿಗೆ ತೋರಿಸ್ಬೇಡ, ಹಿಂಗಿಡ್ಕ ಬಿಟ್ಟಿದ್ದೆ. ಮಂಗಳಾರತಿ ಬಂದಾಗ ಹಿಂಗ್ ಅಂದ್ಬಿಟ್ಟು ಕೈ ಬಿಟ್ಬಿಡು ಸುಮ್ನೆ ಅಂತ ಹೇಳ್ಕೊಟ್ರು. ನೋಡ್ತಕ್ಕ ಒಪ್ಪು ಇಷ್ಟು ನನ್ನಡಿಗೆ ಚಿಕ್ಕವ್ರು, ನನಗೆ ಈಗ 70 ವರ್ಷ. ಹೇಳಿದ್ರಲ್ಲ ಏನು ಅಂತ ನಾನು ಒಂಥರ ಆಶ್ಚರ್ಯ ಮಾಡಿ. 70 ವರ್ಷ ಈಗ. ಆಮೇಲೆ ನೋಡ್ಕೊಂಡು ನಮ್ಗೆ ಅವರು ರಾಜ್ಕುಮಾರ್ ಫ್ಯಾಮಿಲಿ 50 ವರ್ಷದಿಂದ ನೋಡಿದೀನಿ ಸರ್. ನನಗೆ ಅಷ್ಟು ಒಂದು ಇದು ಅನುಭವ ಇದೆ. ಅಪ್ಪು ಅವರು ಬಿಡಿ ಸರ್, ಅವರು ನನ್ನ ವಯಸ್ಸಿಗೆ ಆ ತರ ಒಬ್ಬರು ನೋಡಕ್ ಸಾಧ್ಯವೇ ಇಲ್ಲ ಸರ್. ಸಾಧ್ಯವೇ ಇಲ್ಲ ಅಂದ್ರೆ ಏನೇ ಒಂದು ಎಂತದೇ ಬರ್ಲಿ, ಹಗ್ಗು ಮಾಡೋದೇ ಆಗ್ಲಿ, ಏನೇ ಆಗ್ಲಿ ಕರ್ಕೊಂಡೋಗಿ ಒಂದ್ ದಿವಸ ಮನೇಲಿ ಖಾರಾಬಾತ್ ಮಾಡಿದ್ರು, ತಿನ್ನಕ್ ಕೂತಿದ್ದೆ ಸರ್. ಟೇಬಲ್ ಮೇಲೆ ತಿನ್ನಕ್ ಕೂತದ್ದನು ಎದ್ಬಿಟ್ಟೆ. ಇವ್ರು ಬಂದ್ಬಿಟ್ಟು ಏನಾದ್ರು ಗೊತ್ತಾ, ಪರಶುರಾಮ ಸುಟ್ಟಿದ್ವಿ, ಎದ್ದೇಳ್ಬಾರ್ದು, ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಅಂತ ನನ್ನ ತಟ್ಟೆಲ್ಲ ಒಂಚೂರು ಉಪ್ಪಿಟ್ಟು ತಗೊಂಡು ತಿನ್ಬಿಟ್ಟು ಎದ್ದೇಳ್ಬಾರ್ದು, ಅಲ್ಲೇ ಕೂತ್ಕೊಂಡು ತಿನ್ನು ಅಂತ ಹೇಳ್ಬಿಟ್ಟಿದೆಯಾ. ಹೇಳಿದ್ರು ನಂಗೆ ಅಳು ಬಂದ್ಬಿಡ್ತಾರೆ, ತಿನ್ಬೇಕು, ಯಾರು ಎದ್ದೇಳ್ಬಾರ್ದು. ಎಲ್ಲ ಇದು ಪರಶುರಾಮ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರು ಅವರು, ಪರಶುರಾಮ. ಅದ್ರಲ್ಲಿ ನಾನು ಒಂದೊಂದು ಸೀನ್ ಮಾಡಿಸಿದ್ದಾರೆ. ಸುಮಾರು 30-40 ಫಿಲಮ್ ಅವರು ಅಣ್ಣವ್ರ ಜೊತೆಲಿ, ಅಪ್ಪು ಜೊತೆಲಿ, ಅವ್ರ ಜೊತೆ ಎಲ್ಲ ಮಾಡಿದೀನಿ. ಎಲ್ಲಾರು ಒಂದ್ 2 ಸೀನ್ ಒಂದೊಂದು ಸೀನ್ ಮಾಡಿದೀನಿ. ಒಂದು 50 ಫಿಲಮ್ ಮಾಡಿದೀನಿ ಅವ್ರ ಫ್ಯಾಮಿಲಿ ಎಲ್ಲ. ತುಂಬಾ ಇದು ಬಹಳ ಚೆನ್ನಾಗಿ ಸಾಕಿದ್ರು ಸರ್. ಸಾಕಿದ್ರು ಅಂದ್ರೆ ಅಷ್ಟಿಷ್ಟಲ್ಲ. ನನ್ನ ಮದುವೆ ಟೈಮಲ್ಲಿ ಶಿವರಾಜ್ ಕುಮಾರ್ ಆ ಟೈಮ್ನಲ್ಲೂ ಸರ್ 15-20 ಸಾವಿರ ಅಂದ್ರೆ ದೊಡ್ಡ ಅಮೌಂಟ್ ಸರ್. ನನ್ನ ಮದುವೆಲಿ ಶಿವಣ್ಣ ಕೊಟ್ಟರು. ಎಷ್ಟು ವರ್ಷದಿಂದ ಆಯ್ತು. ಆನಂದ್ ಫಿಲಮ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದು ಶಿವಣ್ಣನ ಮದುವೆ ಆದೇಟ್ಗೆ ಆಮೇಲೆ ನಂದಾಯ್ತು, ಆಮೇಲೆ ರಿಲೀಸ್ ಆಯ್ತು. ಆಯ್ತು ನನಗೆ 60 ವರ್ಷ ಆಯ್ತು. 15,000 ಕೊಟ್ರು. ಆಗಿನ ಟೈಮ್ನಲ್ಲಿ ಕೊಟ್ರು ಅಂತ ಅಂದ್ರೆ ಎಂತ ದೊಡ್ಡ ಅಮೌಂಟ್ ಸರ್. ಮದುವೆ ಏನು ನನಗೆ ಅದು ಆಶ್ಚರ್ಯ. ಕೆಮ್ಮಣ್ಣಗುಂಡಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದು ಯಾವ್ದೋ ಸಂಯುಕ್ತ ಫಿಲಮ್ ಇವೆಲ್ಲ ಆಗಿತ್ತು. ನನ್ನ ಮದುವೆ ಇದು ಮಾಡ್ಕೊಂಡು ಕಾಲು ಊದ್ಬಿಟ್ಟಿತ್ತು. ಅದ್ರಲ್ಲೂ ಶೂಟಿಂಗ್ ಮಾಡಿಸಿ ನನಗೆ ಆ ಟೈಮ್ನಲ್ಲಿ ಕೊಟ್ಟು ಕಳ್ಸಿದ್ರು ಸರ್. ಅದ್ರೊಳಗೆ ಏನಾಯ್ತು ಅಲ್ಲಿ, ಅವತ್ತಿನ ಕಾಲಕ್ಕೆ 15,000 ಅಂದ್ರೆ ಏನ್ ಸರ್ ಅದು ಅಮೌಂಟ್. ಈಗ್ಲೂ ನನಗೆ ಹೆಂಗಿದೆ ಗೊತ್ತಾ, ಈಗ್ಲೂ ಒಂದು 100 ರೂಪಾಯಿ ನೋಟನ್ನ ಕಟ್ ಹಾಕಿ ಸಿಗ್ತಿದ್ದೀನಿ ಸರ್ ಮನೇಲಿ. ಅದ್ರಲ್ಲಿ ಒಂದು ನೋಟ. ಇನ್ನು ಆಶ್ಚರ್ಯ ಸರ್ ನನ್ಗೆ. ಎಲ್ಲೇ ಕರ್ಕೊಂಡು ಹೋಗಿ ಹಿಂಗ್ ಹಿಡ್ಕೊಂಡ್ಬಿಡೋದು ಶರಾಟ ಕರ್ಕೊಂಡು ಹೋಗೋರು ಎಲ್ಲಿ ಬೇಕಲ್ಲಿ ಹೋದ್ರಿ. ಟೆನ್ನಿಸ್ ಆಡೋರು ಕಬ್ಬು ಪಾರ್ಕಲ್ಲಿ, ಬಂಗಾರಪ್ಪನ ಮಕ್ಕಳು ಇವರೆಲ್ಲ ಹೋಗ್ತಿದ್ದು ಎಲ್ಲ ಇದ್ ಮಾಡ್ಕೊಂಡು. ಬಂಗಾರಪ್ಪರವ್ರಿಗೆ ಒಂದು ಕೊಠಡಿ ಕೊಟ್ಟಿದ್ರು, ಅಲ್ಲಿ ಗ್ಲಾಸ್ನ ಇದ್ ಮಾಡಿದ್ರು. ಅಲ್ಲಿ ನನ್ನನ್ನ ಎಕ್ಸರ್ಸೈಜ್ ಹೇಳ್ಕೊಡಕ್ ಕರ್ಕೊಂಡು ಹೋಗೋರು. ಯಾರು, ಬಂಗಾರಪ್ಪನ ಮಗ ವಸಂತು ಅವರು ಕರ್ಕೊಂಡು ಹೋಗೋರು. ನನಗೆ ಒಂಥರ ಕರಾಟೆ ಅದು ಇದು ಅಂತ ಚೆನ್ನಾಗಿ ಕಲ್ತಿದ್ದೆ. ಬ್ಯಾಕ್ ಡೈ ಅದೆಲ್ಲ ಹೊಡೆಯೋದ ಕರ್ಕೊಂಡು ಹೋಗೋರು, ಎಲ್ಲ ಮಾಡ್ತಿದ್ದೆ ಬಂಗಾರಪ್ಪರ ಮಿನಿಸ್ಟರ್ ಆದಾಗ. ಸರಿ ಅನ್ಕೊಂಡಿ ಬಹಳ ಚೆನ್ನಾಗಿ ಅವರು ಇದ್ರಲ್ಲೇ ಬೆಳೆದ್ಬಿಟ್ಟೆ. ಒಂಥರ ಓದು ಬರಲ್ಲ ಬಹಳ ನಂಬರು ಅಂದ್ರೆ ನನಗೆ ಇದೇನು ಗೊತ್ತಿಲ್ಲ. ಹಂಗೆ ಕಳ್ತನ ಸುಳ್ತನ ಮೋಸ ಅದು ಇದೇನು ಗೊತ್ತಿಲ್ಲ. ಅಷ್ಟು ಕ್ಲೀನ್ ಆಗಿ ನಂಬ್ಬಿಟ್ಟಿದ್ರು. ಅಕ್ಕವರು ಯಾವಾಗ ಸಿಕ್ಲಿ, ಅಣ್ಣವ್ರು ಸಿಕ್ಲಿ, ತಲೆ ಹಿಂಗೆ ಅನ್ನೋರು ಅಂದ್ಬಿಟ್ಟಿದ್ ಮಾಡೋ. ರಾತ್ರಿ ಹೊತ್ತು ವಾಕಿಂಗ್ ಹೋಗಾಗ ಈ ಚೆನ್ನಾಗಿರೋ ಹೋದ್ರೆ ಅವ್ರ ಜೊತೆ ನಾನು ಹೋಗ್ತಿದ್ದೆ. ಅಣ್ಣವ್ರ ಜೊತೆ ವಾಕಿಂಗ್ ಅಲ್ಲಿ ಸುತ್ತ ತಿರುಗಕ್ಕೆ ಬಟ್ಟೆ ಕಟ್ಕೆ ಬಿಡೋರು. ಹೋಗ್ತಿದ್ದೆ ಹಿಡ್ಗಡೆ ನಾನು ಹೋಗ್ತಿದ್ದೆ, ಬಟ್ಟೆ ಕಟ್ಕೊಂಡು ವಾಕ್ ಮಾಡೋರು. ಅವ್ರ ಜೊತೆ ನಾನು ಹೋಗ್ತಿದ್ದೆ. ಹೋಗಿ ಎಲ್ಲ ಇದು ಮಾಡ್ಕೊಂಡು ಬರೋರು, ಊಟ ಮಾಡ್ಕೊಂಡು ವಿಚಾರಿಸೋರು. ಆ ಬಾಲರಾಜು ಇದ್ರಲ್ಲ, ಬಾಲರಾಜು ಸುಳ್ಳು ಹೇಳ್ಬಾರ್ದು, ತುಂಬಾ ಒಳಗಡಿಕೆ ಜಾಸ್ತಿ ಇಂಟರ್ಫೇರ್ ಆಗಿದ್ದು ಅವನಿಂದಲೇ ನನಗೆ. ಬಾಲರಾಜು ಸರಿಯಾಗಿ ಹೋಗಿದ್ದಾರೆ ಬಿಡಿ. ಅವರು ನಮ್ಮ ತಂದೆ ತಾಯಿ ತರ ಚೆನ್ನಾಗಿ ನೋಡ್ಕೊಂಡು ಪ್ರತಿ ಒಂದು ಉಗುರು ಕಾಳು ಸೋಕ್ತಂಗೆ ನೋಡ್ಕೊಂಡ್ರೆ ಸರ್. ಸರಿಯಾಗಿ ಹೋಗಿದ್ದಾರೆ. ಎಲ್ಲಿವರೆಗೂ ಇದ್ರಿ ನೀವು ಆ ಸಂಸ್ಥೆಯಲ್ಲಿ? ಈಗ ಅಣ್ಣವರು ಇದಾಗವರೆಗೂ ಈಗಲೂ ನನ್ನ ಫೋಟೋ ಇದಾವೆ ಸರ್. ಈ ಕಾಡಿಂದ ಬಂದಾಗ್ಲೂ ಕೂಡ ನನ್ನ ಹಾರ ಹಾಕಕ್ ಹೋದಾಗ ಅಷ್ಟು ಜನೊಳಗೆ ಹಾರ ಹಾಕಕ್ಕೆ ಬಿಡಿಸಿದ್ರು ಅಕ್ಕರು. ಬಿಡು ಅವ್ನ ಒಳಗಡೆ ಅಂದ್ಬಿಟ್ಟು ಎಗರಾಡ್ತಾ ಇದ್ನಲ್ಲ ಇದ್ ಮಾಡ್ಕೊಂಡು ಒಳಗಡೆ ಅಷ್ಟು ಇದು ಈಗೀಗ ಬಿಟ್ಟದ್ದು ಅಷ್ಟು ಹೊರತು ಅವರು ಇದರಿಂದ. ನೀವು ಅಫಿಷಿಯಲಿ ಆ ಕಂಪ್ನಿಲಿ ಏನು ಇರ್ಲಿಲ್ಲ, ಬಟ್ ನೀವು ಯಾವಾಗ ಹೋದ್ರು ನಿಮಗೆ ಕೆಲಸ ಕೊಡೋರು. ಕಂಪ್ನಿಲಿ ಇದ್ದೆ ಅಂತ ಅಂದ್ರೆ ಆಫೀಸರ್ ಕೆಲಸ. ಕೆಲವು ಥಿಯೇಟರ್ ಚೆಕಿಂಗ್ ಕಳ್ಸೋರು. ಥಿಯೇಟರ್ಗಳು ಏನ್ ಕೆಲಸ ಹೇಳ್ತಾರೋ ಅದು ಮಾಡ್ತಿದ್ದೆ ನಾನು. ಮಾಡ್ಕೊಂಡಿದ್ದು ಅವರು ಫ್ಯಾಮಿಲಿ ಅವರು ಇದು ಮಾಡ್ತಿದ್ರು. ಅಫಿಷಿಯಲ್ ಅಂದ್ರೆ ಶೂಟಿಂಗ್ ಗೀಟಿಂಗ್ ಎಲ್ಲ ಏನ್ ಸಂಬಳ ಕೊಡೋರು ಹಂಗೆ ಕೊಡೋರು ಅವರು. ಅವ್ರಿಗೆಲ್ಲ ಕೊಟ್ಟರೆ ಹಂಗೆ ಮಾಡೋದು. ಏನೋ ಒಂದು ಕಾರ್ಡು ಕೂಡ ಮಾಡಿಸ್ಕೊಟ್ಬಿಟ್ರಾಗ. ಕಾರ್ಡು ಜೂನಿಯರ್ ಇದಾಗದಲ್ಲ, ಪ್ರೊಡಕ್ಷನ್ ಕಾರ್ಡು ಮಾಡಿಸ್ಕೊಟ್ರು. ಆಮೇಲೆ ಹಂಗೆ ಸ್ಟಾರ್ಟ್ ಆಗಿ ಶೂಟಿಂಗ್ ಅಲ್ಲಿ ಇವ್ರು ಓನ್ ಬ್ಯಾನರ್ ಆದಾಗ ಫುಲ್ ನನಗೆ ಆನಂದ ಆಗೋಯ್ತು. ಆಗ್ಬಿಟ್ಟಿದೆ. ಒಂದು ಫೋಟೋ ತೆಗ್ಸಿರಿ 5ರಿಂದ 10 ರೂಪಾಯಿ ಕೊಡೋರು ಸರ್. ಆಗ ಅಣ್ಣವ್ರದ 10 ರೂಪಾಯಿನ ಕೊಡೋರು ಅಂದ್ರೆ ಅದ್ರ ದೊಡ್ಡ ಅಮೌಂಟ್. ಅಕ್ಕವ್ರು ಏನ್ ಮಾಡೋರು, ಒಂದು 5 ಜನ ಹುಡುಗರಿಗೆ ಒಂದು 5 ಫೋಟೋ ಇವ್ನಿಗೆ ಹೊಡಿಸ್ಕೊಡೋ, ಅವ್ರಿಗೆ ಹೊಡಿಸ್ಕೊಡೋರು. ಅಣ್ಣರ ಜೊತೆ ಅಣ್ಣವ್ರು ಹೊರಡೋ ಟೈಮ್ನಲ್ಲಿ ಹೇಳೋರು ಹುಡುಗರಿಗೆ, ಹೇಳೋರು ಹಾರ ತಗೊಂಡೋದ್ರೆ ಬೈಯೋರು. 6 ದುಡ್ಡಲ್ಲಿ ಆ ಹೆಂಡ್ರು ಮಕ್ಳಿಗೆ ತಗೊಂಡೋಗಿ ಏನಾರು ಕೊಡಿ, ಈ ಹಾರ ವೇಸ್ಟ್ ಮಾಡ್ಬೇಡಿ, ಹಿಂಗ್ ತರಬೇಡಿ ಅಂತ ಅಕ್ಕವ್ರು ಕೂರಿಸ್ಕೊಂಡ್ ಬೈಯೋರು. ಹಾರ ತಂದ್ಬಿಟ್ಟು ಎಲ್ಲ ವೇಸ್ಟ್ ಮಾಡಿ ಆ ದುಡ್ಡಲ್ಲಿ ತತ್ತಿರಲ್ಲ ಅದನ್ನ ನಮ್ಮ ಹೆಂಡ್ರ ಮಕ್ಳಿಗೆ ಕೊಡಿ, ಅವ್ರು ಏನಾರು ಚೆನ್ನಾಗಿ ಇದ್ ಮಾಡ್ಕೊಂಡ್ರೆ ನಮ್ಗೆ ಆಶ್ವಾಸ ಇದೆ. ಹಿಂಗ್ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ, ಇದನ್ನೇ ತಗೊಂಡೋಗಿ ಒಂದ್ ಸ್ವಲ್ಪ ಅಕ್ಕಿ ಗಿಕ್ಕಿ ತಗೊಂಡೋಗಿ ಮನೆಗೆ ಕೊಡಿ, ಈ ರೀತಿ ಮಾಡಿ ಅಂತ ಹೇಳೋರು. ಸರಿ ಅನ್ಕೊಂಡು ನಾವು ಹಂಗೆ ನೋಡ್ಕೊಂಡು ಹೋಗ್ತಿದ್ರೆ ಅವರು ಫೋಟೋ ಗೀಟ ಹೊಡಿಸೋರು. ಆಗ ಒಂದು 150 ರೂಪಾಯಿ 50 ರೂಪಾಯಿ ಬಿಟ್ರೆ ಆನಂದ ನಮ್ಗೆ. ಆಗ ಲಾಡ್ಜಲ್ಲಿ ಬೆಡ್ ಸಿಕ್ಕವು. 10 ರೂಪಾಯಿ ಕೊಟ್ಟರೆ ಮನೆಗೆ ಇದು ಮಾಡ್ತಾರೆ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಬಹಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು.
ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯ್ತು, ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಬಹಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಅನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.